ಮೂವಿ ಆಗಿದೆ ಸರ್. ಇದು ಬರೀ ಫಿಲಮ್, ಆಚೆ ಬಂದಾದ್ಮೇಲೆ ಬಾಸ್ ಸೇಮ್ ರಿಯಲ್ ಇದು. ಮೂವಿ ಜೈ ಡಿ ಬಾಸ್. ತುಂಬಾ ಖುಷಿ ಆಯ್ತು ಥಿಯೇಟ್ರಲ್ಲಿ, ಐ ಮೀನ್ ಸ್ಕ್ರೀನಲ್ಲಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ಏನು ಸ್ಪೆಷಲ್ ಮೂವಿದು? ಸಾರಿ, ನಂಗೆ ಆ್ಯಕ್ಚುಲಿ ಕೃಷ್ಣ ಕ್ಯಾರೆಕ್ಟರ್ಗಿಂತ ಡೆವಿಲ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಮೂವಿ. ಈಗ ಎಲ್ಲರೂ ಬಂದು ನೋಡಿ. ಸರ್ ಅದ್ಭುತವಾಗಿದೆ ಫಿಲಮು. ಹೊಸತನದಲ್ಲಿ ತೋರಿಸಿದ್ದಾರೆ ದರ್ಶನ್ ಸರ್ನ. ನೋಡೋಕೆ ಒಂಥರ ಖುಷಿ ಅನಿಸುತ್ತೆ. ನೆಕ್ಸ್ಟ್ ಅವರು ಯಾವ ಥರ ಇರಬೇಕು ಅನ್ನೋದನ್ನು ಇದು ರಿವೀಲ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಮೂವಿ. ಮೂವಿ ಸಖತ್ತಾಗಿದೆ. ಅವ್ರ ಸ್ಟೈಲು. ಹೇಗೆ ಸರ್ ಮೂವಿ ಹೇಗಿದೆ ಸರ್? ಇಲ್ಲ, ಹೊಸ ಟೈಪಲ್ಲಿ ಬಂದಿದೆ ಸಿನಿಮಾ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಡಬಲ್ ರೋಡಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರ ಯಶಸ್ವಿ ಆಗಲಿ ಅಂತ ನಾವು ಆರೈಸ್ತೀವಿ. ಸರ್ ಮೂವಿ ತುಂಬ ಚೆನ್ನಾಗಿದೆ. ರಾಜಕೀಯದಲ್ಲಿ ಏನು ನಡೀತಿದೆ ಅನ್ನೋದು ಮೂವಿಲಿ ತೋರಿಸಿದ್ದಾರೆ. ಎಲ್ಲ ಬಂದಿದ್ದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ ಸರ್. ಸರ್ ಆ್ಯಕ್ಷನ್ ಚೆನ್ನಾಗಿದೆ ಸರ್. ಅವರು ಮಾಸ್ ಹೀರೋ ಅನ್ನೋದು ಮತ್ತೆ ಪ್ರೂವ್ ಮಾಡಿದ್ದಾರೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಅದರಲ್ಲೂ ನಮ್ಮ ಬಾಸ್ ಕ್ರೇಜು, ಅದಕ್ಕೋಸ್ಕರ ಫಸ್ಟ್ ಟಿಕೆಟು, ಫಸ್ಟ್ ಡೇ ಅದಕ್ಕೋಸ್ಕರನೇ ಬಂದಿರೋದು. ಬಾಸ್ ಏನಾದ್ರು ಎಲೆಕ್ಷನ್ ನಿಂತ್ರೆ ಬಾಸಿಗೆ ಎಲ್ಲರೂ ಓಟು. ಯಾವ ಮೋದಿನೇ ಇಲ್ಲ, ಯಾವ ಸಿದ್ದರಾಮಯ್ಯನೇ ಇಲ್ಲ, ಯಾವ ಯಡಿಯೂರಪ್ಪನೇ ಇಲ್ಲ, ಬಾಸಿಗೆ ಓಟು. ಜೈ ಡಿ ಬಾಸ್. ಮೂವಿ ಸೂಪರ್ ಆಗಿದೆ. ಫಸ್ಟ್ ಹಾಫ್ ಓಕೆ, ಬಟ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ದರ್ಶನ್ ಅವ್ರ ಆ್ಯಕ್ಟಿಂಗ್ ಅಂತೂ ಎವರ್ಗ್ರೀನು. ಎರಡು ಬೋತ್ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಎಲ್ಲ ಬಂದು ನೋಡಿ, ಫ್ಯಾಮಿಲಿ ನೋಡ್ಬೋದು. ಎಸ್, ನಾವಿಬ್ರು ಡಿ ಬಾಸ್ ಫ್ಯಾನ್ಸ್. ವೇಟ್, ಟಿ ಶರ್ಟ್ಸ್ ಬೈ ಹಾರ್ಡ್ ಕೋರ್ ಫ್ಯಾನ್ಸ್ ನಾವೆಲ್ಲ ಡಿ ಬಾಸ್. ಆಲ್ ದ ಬೆಸ್ಟ್ ಫಾರ್ ಡೆವಿಲ್. ಸೂಪರ್ ಆಗಿದೆ ಮೂವಿ, ಕ್ರೇಜಿ ಆಗಿದೆ. ಯಾರು ಸ್ಪಾಯ್ಲ್ ಮಾಡಕ್ ಹೋಗ್ಬೇಡಿ. ಎಲ್ಲ ಥಿಯೇಟರ್ಸಿಗೆ ಬಂದು ಬಾಸ್ಗೆ ಸಪೋರ್ಟ್ ಮಾಡಿ. ಬಾಸ್ ಬಾಸ್ ಡಿ ಬಾಸ್.